ಪ್ರೆಸ್ ನೋಟ್ ಏನು ಮಾಡಿಲ್ಲ. ಪತ್ರಿಕಾಗೋಷ್ಠಿಗೆ ಕರ್ನಾಟಕ ಸ್ಟೇಟ್ ಫಾರ್ಮರ್ಸ್ ಫೋರಂನ ವತಿಯಿಂದ ಕರೆದಿರುವ ಇವತ್ತು ಪತ್ರಿಕಾಗೋಷ್ಠಿಗೆ ಪತ್ರಕರ್ತರಾದ ತಮಗೆ ಮತ್ತು ಇವತ್ತು ಸಭೆಯಲ್ಲಿ ಭಾಗವಹಿಸಿರುವ ಎಲ್ಲ ನನ್ನ ಆತ್ಮೀಯ ಪದಾಧಿಕಾರಿ ವರ್ಗಗಳಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ನಾನು ರಾಜ್ಯ ಸಂಚಾಲಕನಾಗಿ ಒಕ್ಕೂಟ ರೈತ ಸಂಘಗಳ ರಾಜ್ಯ ಒಕ್ಕೂಟದ ರಾಜ್ಯ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ರೈತ ಸಂಘದಲ್ಲಿ. ಈ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇವತ್ತು ನಾನು ರಾಜಕೀಯ ಪಕ್ಷದಲ್ಲಿ ಸುಮಾರು 26-27 ವರ್ಷಗಳ ಕೆಲಸ ಮಾಡಿಕೊಂಡು ಬಂದಿದ್ದೆ. ಬಟ್ ಎಲ್ಲೋ ಒಂದು ಇದರಲ್ಲಿ ರೈತರಿಗೆ, ಈ ದೇಶಕ್ಕೆ ಅನ್ನ ನೀಡುವ ರೈತನ ಬೆನ್ನು ಮೂಳೆಯನ್ನು ಗಟ್ಟಿ ಮಾಡುವ ಕೆಲಸ ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಆದರೆ ಗಟ್ಟಿಗೊಳಿಸುವ ಕೆಲಸ ನೋಡಿದ್ರೆ ಯಾರು ಮಾಡ್ತಾ ಇಲ್ಲ. ಈಗ ಕೇಂದ್ರ ಸರ್ಕಾರದಲ್ಲಿರ್ಬೋದು, ರಾಜ್ಯ ಸರ್ಕಾರದಲ್ಲಿರ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಒಂದು ಹೊಸ ಸಂಘಟನೆಯನ್ನು ರಾಜ್ಯದಲ್ಲಿ ಹುಟ್ಟುಹಾಕೋದ್ರ ಮುಖಾಂತರ ರೈತಾಪಿ ಕುಟುಂಬಗಳಿಗೆ ರಕ್ಷಣೆ ನೀಡುವುದರ ಜೊತೆಗೆ ಅವರನ್ನು ಸ್ವಾವಲಂಬಿ ಮತ್ತು ಸ್ವಾಭಿಮಾನಿ ರೈತರಾಗಿ ಮಾಡುವುದು ನಮ್ಮ ಈ ಹೊಸ ಸಂಘಟನೆಯ ಮೂಲ ಉದ್ದೇಶ. ಇವತ್ತು ಎಲ್ಲೋ ಒಂದು ತಾಲೂಕು ಆಫೀಸ್ ಮುಂದೆ ಸರ್ಕಾರಕ್ಕೆ ಧಿಕ್ಕಾರ, MLAಗೆ ಧಿಕ್ಕಾರ, ತಹಸೀಲ್ದಾರ್ಗೆ ಧಿಕ್ಕಾರ ಅನ್ನೋದಾಗಲಿ, ಇಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಿಲ್ಲಾಧಿಕಾರಿಗಳಿಗೆ ಧಿಕ್ಕಾರ, MLAಗೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ ಅನ್ನೋದಕ್ಕಿಂತ ರೈತರಿಗೆ ರಾಜ್ಯದ ಮತ್ತು ಕೇಂದ್ರದ ಸರ್ಕಾರದ ಸವಲತ್ತುಗಳನ್ನು ತಲುಪಿಸುವ ಮೊಟ್ಟ ಮೊದಲ ಕೆಲಸ ನಮ್ಮ ಹೊಸ ಸಂಘಟನೆಯಿಂದ ಆಗಬೇಕು. ಅದ್ರ ಜೊತೆಗೆ ಹೋರಾಟ ನಿತ್ಯದ ಬದುಕೋದು. ನಮ್ಮ ರೈತರ ಬದುಕನ್ನು ಹಸನುಗೊಳಿಸ್ಬೇಕಂತಂದರೆ ಹೋರಾಟ ಮಾಡಿನೇ ನಾವು ಅವರಿಗೆ ತಲುಪಿಸುವಂಥ ಒಂದು ಕೆಟ್ಟ ಸ್ಥಿತಿಗೆ ನಾವೆಲ್ಲ ತಲುಪಿದ್ವಿ. ಮುಂದಿನ ದಿನಗಳಲ್ಲಿ ನಮ್ದು ಏನು ಟೀಮ್ ಇದೆಯೋ, ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ನಮ್ಮ ಒಂದು ರೈತ ಮುಖಂಡರುಗಳನ್ನ ಈ ಒಂದು ಸಭೆಗೆ ಕರೆದಿದ್ದೀವಿ. ಅವರು ಸಭೆಗೆ ಬಂದಿದ್ದಾರೆ, ಇವತ್ತು ಸಭೆ ನಡೆಸ್ತಾ ಇದ್ವಿ. ಅವರ ಅಭಿಪ್ರಾಯ ಅನಿಸಿಕೆಗಳನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪ್ರವಾಸ, ತಾಲೂಕು ಪ್ರವಾಸ ಮಾಡೋದಂತ ಮಾಡಿ ಫಸ್ಟ್ ಸಂಘಟನೆಯನ್ನು ಬಲಿಷ್ಠಗೊಳಿಸುತ್ತಾ ರೈತರಿಗೆ ತಲುಪಿಸುವ ಎಲ್ಲ ಒಂದು ಯೋಜನೆಗಳನ್ನು ತಲುಪಿಸುವ ಕೆಲಸವನ್ನು ಮಾಡೋದ್ರ ಜೊತೆಗೆ ರೈತ ಸ್ವಾವಲಂಬಿ ಮತ್ತು ಸ್ವಾಭಿಮಾನಿ ಆಗಬೇಕು ಅನ್ನೋದನ್ನೇ ನಮ್ಮ ಈ ಒಂದು ಹೊಸ ಸಂಘಟನೆಯ ಮೂಲ ಉದ್ದೇಶ ಅಂತ ಈ ಮೂಲಕ ತಮಗೆ ಹೊಸ ಸಂಘಟನೆ ಹೆಸರೇನು ಸರ್? ಕರ್ನಾಟಕ ಸ್ಟೇಟ್ ಫಾರ್ಮರ್ಸ್ ಫೋರಂ. ಸರ್, ರೈತರಿಗೋಸ್ಕರ ನೀವು ನೆಕ್ಸ್ಟ್ ಏನು ಮಾಡೋದಕ್ಕೆ ಏನಾದರೂ ಯೋಜನೆ ಇಟ್ಕೊಂಡಿದ್ದೀರಾ ಸರ್? ಸರ್, ಅದನ್ನೇ ನಾವು ರೈತರಿಗೆ ಹೋರಾಟದ ಬದುಕನ್ನು ಮಾತ್ರ ಸಂಘಟನೆಗಳು ಮಾಡ್ತಾ ಇದ್ದಾರೆ, ಅದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಸಂಘಟನೆಗಳು, ರೈತರ ಸಂಘಟನೆಗಳು ಏನಿದೆ, ಒಂದು 5-6 ಬಣಗಳಿರ್ಬೋದು, ಅವೆಲ್ಲ ರೈತರ ಪರವಾಗಿ ಕೆಲಸ ಮಾಡ್ತಾ ಇದೆ ಈಗಲೂ. ಬಟ್ ನಮ್ಮ ಮೂಲ ಉದ್ದೇಶ ಧಿಕ್ಕಾರದ ರೈತ ಸಂಘಟನೆ ಮಾಡೋದಕ್ಕಿಂತ ಸರ್ಕಾರದ ಸವಲತ್ತುಗಳು ಏನೇನಿದ್ದಾವೆ, ಕೃಷಿಯಲ್ಲಿ ನಾನಾ ಥರ ಬಹಳಷ್ಟು ಯೋಜನೆಗಳನ್ನು ರೈತನಿಗೆ ತಲುಪಿಸುವ ಯೋಜನೆಗಳಿದ್ದಾವೆ. ಅದನ್ನು ತಲುಪಿಸುವಂಥ ಕೆಲಸ ನಮ್ಮ ಸಂಘಟನೆಯ ಮುಖಾಂತರ ಆಗಬೇಕು. ರೈತ ಸ್ವಾವಲಂಬಿ ಆಗಬೇಕು, ಮತ್ತು ಅದೇ ರೀತಿಯಲ್ಲಿ ಸ್ವಾಭಿಮಾನಿ ಆಗಬೇಕು ಅನ್ನೋದು ನಮ್ಮ ಹೊಸ ರೈತ ಸಂಘಟನೆಯ ಉದ್ದೇಶ ಸರ್. ಪದಾಧಿಕಾರಿಗಳು ಆಯ್ಕೆ ಆಯಿತು ಸರ್? ಈಗ ಮಾಡ್ತಾ ಇದ್ದೀವಿ. ಈಗ ಮಾಡ್ತೀವಿ. ಅಂದರೆ ನಿಮ್ಮದು ಯಾವುದೇ ಹೋರಾಟಗಳು, ಪ್ರತಿಭಟನೆಗಳು ಇರಲ್ಲ? ಅಲ್ಲ, ಇರುತ್ತೆ. ಹೋರಾಟದ ಪ್ರತಿಭಟನೆಗಳ ಜೊತೆಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸುವ ಕೆಲಸ ಕಾರ್ಯಾಗಾರಗಳ ಮುಖಾಂತರ ಜಿಲ್ಲೆಯಲ್ಲಿ ಆಗೋದು, ತಾಲೂಕಲ್ಲಾಗೋದು. ನೀವು ಹೇಳಿದ್ರಿ ಧಿಕ್ಕಾರಕ್ಕೋದು ಅದು ಇದೆಲ್ಲ ಇಲ್ಲ, ಸವಲತ್ತುಗಳನ್ನ ತಲುಪಿಸುವಂಥದ್ದು ಕೆಲಸ ಅಷ್ಟೇ. ನಾವು ತಾಲೂಕು ಮಟ್ಟದಲ್ಲಿ ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ಘೋಷಣೆ ಕೂಗೋದು, MLA ಬಗ್ಗೆ ಘೋಷಣೆ ಕೂಗೋದು, ಇವೆಲ್ಲದರ ಜೊತೆಗೆ ಬರೀ ಅದೇ ಒಂದು ಹೋರಾಟದ ಬದುಕಿಗೆ ರೈತರಿಗೆ ಆಗಬಾರ್ದು. ರೈತರಿಗೆ ಒಂದು ನ್ಯಾಯ ಒದಗಿಸುವ ಸರ್ಕಾರದ ಯೋಜನೆ ತಲುಪಿಸುವಂಥ ಕೆಲಸ ನಮ್ಮ ಪದಾಧಿಕಾರಿಗಳ ಮುಖಾಂತರ ನಮ್ಮ ಸಂಘಟನೆ ಮೂಲಕ ಮಾಡ್ತೀವಿ. ಈಗಿರುವ ರೈತ ಸಂಘಟನೆಗಳು ಆ ಕೆಲಸ ಮಾಡ್ತಾ ಇಲ್ಲ ಸರ್. ಅದನ್ನ ಹೋರಾಟದಲ್ಲಿ ಮಾಡ್ತಾ ಇದ್ದೀವಿ. ನಾವು ಹೇಳಿದ್ರು ಕಾರ್ಯಾಗಾರಗಳ ಮುಖಾಂತರ. ಕಾರ್ಯಾಗಾರಗಳು ಇವತ್ತು ಈಗ ನಮ್ಮ ಪದಾಧಿಕಾರಿಗಳಿಗೆ ಸರ್ಕಾರದ ಯೋಜನೆಗಳು ರೈತರಿಗೆ ಏನೇನು ತಲುಪಿಸ್ತಾ ಇದ್ದಾವೆ ಅನ್ನೋದು ನಮಗೆ ಗೊತ್ತಿರಬೇಕು ಸರ್. ಆ ರೀತಿ ಕಾರ್ಯಾಗಾರಗಳು ಇಡೀ ಜಿಲ್ಲೆಯಲ್ಲಿ ಮತ್ತೆ ರಾಜ್ಯದ ತಾಲೂಕುಗಳಲ್ಲಿ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಸರ್.
ಸರ್ ಎಲ್ಲ ಜಿಲ್ಲೆಗಳಲ್ಲೂ ವಿಭಾಗ ಮಾಡ್ತೀರಾ ನೀವು, ಹೌದು ಸರ್, ಘಟಕ ಮಾಡ್ತೀರಾ? ಹೌದು ಸರ್.